ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ದೇವ್ರೆ, ನನ್ನ ಮಗಳಿಗೆ ಬಂದಿರೋ ನೆನಪಿನ ಸಮಸ್ಯೆ ಈ ಔಷಧಿಯಿಂದ ಸರಿಯಾಗಿ ಹೋಗಲಿ. ತಗೋ ಮಗಳೇ, ಹಾಲು ಕುಡಿ. ಅಯ್ಯೋ, ನೀವ್ಯಾಕಪ್ಪ ಹಾಲು ತರ ಕಷ್ಟ ತಗೊಂಡ್ರಿ? ಮಗಳಿಗೆ ಒಂದು ಲೋಟ ಹಾಲು ಕೊಡೋದು ಕಷ್ಟನ ಮಗಳೇ? ಕುಡಿ. ಇನ್ನೊಂದು ಸ್ವಲ್ಪ ದಿವಸ ಮಾತ್ರ ನಿನ್ನ ಉಪಚಾರ ಮಾಡೋಕ್ಕೆ ಸಾಧ್ಯ. ನಾಳೆ ಮಗಳ ಎಂಗೇಜ್ಮೆಂಟ್ ಅಂತ ಇಮೋಷ್ನಲ್ ಆಗ್ತಿದ್ದೀರಾ? ಅಯ್ಯೋ, ನಾನು ಮದುವೆಯಾಗಿ ಯಾವ ಫಾರಿನಿಗೆ ಹೋಗ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋತಿದ್ದೀರಾ? ಮದನ್ ಅವ್ರ ಮನೆ ಇಲ್ಲಿಂದ ಅರ್ಧ ಗಂಟೆ ದೂರ ಅಷ್ಟೇ. ನಿಮಗೆ ನನ್ನನ್ನು ಯಾವಾಗ ನೋಡ್ಬೇಕನ್ಸಿದ್ರು ಬರ್ಬೋದು. ಮದನ್ ಅವ್ರ ಹೆಸರು ಹೇಳಿದ್ರೆ ಮುಂಚೆ ಭಯ ಪಡ್ತಿದ್ದೆ ನೀನು. ಮುಂಚೆ ಅವರು ಕೆಟ್ಟವ್ರು ಅನ್ಕೊಂಡಿದ್ದೆ. ಈಗ ಹಾಗನ್ನಿಸ್ತಿಲ್ಲ. ಆ ಮದನ್ ಒಳ್ಳೆತನ ಏನಿದೆ ಅಂತ ಈ ತೀರ್ಮಾನಕ್ಕೆ ಬಂದೆ? ನಾನು ಕಾಲ್ ಆಪರೇಷನ್ ಮಾಡಿಸ್ತೀನಿ ಅಂತನಾ? ಅದು ಒಂದು ಕಾರಣ, ಆದರೆ ಅದು ಒಂದೇ ಕಾರಣ ಅಲ್ಲ. ಮತ್ತೆ ಅವ್ರು ನೋಡೋಕೆ ಹೊರಟಾಗಿ ಕಾಣ್ಬೋದು, ಆದರೆ ಅವ್ರ ಹೃದಯದಿಂದ ತುಂಬ ಒಳ್ಳೆಯವರು. ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ ಅವರಿಗೆ. ನಿಮ್ಮ ಬಗ್ಗೆನೂ ತುಂಬ ಗೌರವ ಇದೆ. ರವಿಗೆ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂದಿದ್ದಾರೆ. ಇಷ್ಟು ಒಳ್ಳೆತನ ಸಾಲದ? ಇದು ಒಳ್ಳೆತನ ಅಲ್ಲ, ಸ್ವಾರ್ಥ. ಬಡವ್ರ ಮನೆ ಹೆಣ್ಮಕ್ಳನ್ನ ಈ ಕಟ್ಟಿಗೆ ಸಿಗಾಕ್ಸಿ ಮದುವೆ ಮಾಡ್ಕೊಳ್ಳೋದು. ಅವ್ರಿಗೆ ಈ ವಯಸ್ಸಲ್ಲಿ ಯಾರು ಹೆಣ್ಣು ಕೊಡ್ತಾರೆ? ಅದಕ್ಕೆ ನಿನ್ನ ಮುಂದೆ ಅವನು ಒಳ್ಳೆನೂ ಅನ್ನಿಸ್ಕೊತಾ ಇದ್ದಾನೆ. ನನ್ನ ಮಾತು ಕೇಳು ಮಗಳೇ, ನಿನಗೆ ಅವನಿಗಿಂತ ಒಳ್ಳೆ ಹುಡುಗನ ಹುಡುಕ್ತೀನಿ. ಅಪ್ಪ, ನನ್ನನ್ನು ಪರೀಕ್ಷೆ ಮಾಡ್ತಿದ್ದೀರಾ? ಇಲ್ಲ ಮಗಳೇ, ನೀನು ಮದನನ್ನ ಮದುವೆ ಆಗೋದು ನನಗಾಗಲಿ ರವಿಗಾಗಲಿ ಇಷ್ಟ ಇಲ್ಲ. ನೀನು ಒಂದು ಮಾತು ಹೇಳು, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀನಿ. ಯಾಕಪ್ಪ ಹೀಗೆ ಮಾತಾಡ್ತಿದ್ದೀರಾ? ಹೀಗೆ ಕೊನೆ ಮೂಮೆಂಟಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದ್ರಿಂದ ಮದನ್ ಅವರಿಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಅವನಿಗಾಗೋ ಅವಮಾನಕ್ಕಿಂತ ನನಗೆ ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ. ಅವರನ್ನ ಮದುವೆ ಆಗೋದ್ರಿಂದ ನನ್ನ ಭವಿಷ್ಯ ಹಾಳಾಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಆದ್ರೆ ನನಗನ್ನಿಸ್ತಿದ್ದಲ್ಲಮ್ಮ. ಹೋಗ್ಲಿ, ಎಂಗೇಜ್ಮೆಂಟ್ ಸ್ವಲ್ಪ ಮುಂದಕ್ಕೆ ಹಾಕೋಣವಾ? ಆಕ್ಸಿಡೆಂಟ್ ಆಗ್ಲಿಂದ ನಿನಗೆ ಸ್ವಲ್ಪ ಮರುವು, ಹಳೆದೆಲ್ಲ ನೆನಪಾಗ್ಲಿ, ಆಮೇಲೆ ಮಾಡೋಣ. ಪದೇ ಪದೇ ನೆನಪಾಗ್ಲಿ ಅಂತ ಮತ್ತೆ ಮತ್ತೆ ಹೇಳ್ತಿರ್ತೀರಲ್ಲ, ನಾನೇನಾದರೂ ಇಂಪಾರ್ಟೆಂಟ್ ವಿಷಯ ಮರ್ತ್ಬಿಟ್ಟಿದ್ದೀನಾ? ನನಗಾಗಲೇ ಒಂದು ಮದುವೆ ಆಗಿದ್ದನ್ನು ಮರೆತು ಮದನ್ ಅವ್ರನ್ನ ಮದುವೆ ಆಗ್ತಿದ್ದೀನಿ ಅನ್ನೋ ಥರ ಆಗಿದೆಲ್ಲಮ್ಮ. ಯಾಕಷ್ಟು ಸೀರಿಯಸ್ ಆಗಿಬಿಟ್ರಿ? ನಾನು ತಮಾಷೆಗೆ ಹೇಳಿದ್ದಷ್ಟೇ. ನಾನು ಆರಾಮಾಗೇ ಇದ್ದೀನಪ್ಪ. ದಿನ ಬ್ಯಾಂಕಿಗೆ ಹೋಗಿ ಬರ್ತಿದ್ದೀನಲ್ವಾ. ನೀವೇನು ಯೋಚನೆ ಮಾಡಿಬಿಡಿ. ನಾನಾಗೆ ಇಷ್ಟಪಟ್ಟು ಮದನ್ ಅವ್ರನ್ನ ಮದುವೆ ಆಗ್ತಿರೋದು. ಇದರಲ್ಲಿ ಬೇರೆ ನಿರ್ಧಾರ ಆಗಲಿ ಆಲೋಚನೆಗಳಾಗಲಿ ಬೇಡ.
ಅಪ್ಪ, ನಾನು ಚಿಕ್ಕವಳಾಗಿದ್ದಾಗ ನನಗೆ ನಡೆಯೋಕ್ಕೆ ಹೇಳ್ಕೊಟ್ಟಿದ್ದು ನೀವು. ಇವತ್ತು ನಿಮ್ಮ ಕಾಲಿಗೆ ತೊಂದರೆ ಆಗಿ ನೀವು ನಡೆಯೋದಕ್ಕೆ ಕಷ್ಟಪಡ್ತಿದ್ದೀರಾ. ನಿಮ್ಮ ಕಾಲು ಆಪ್ರೇಷನ್ ಆಗಬೇಕು, ಅದೇ ನನಗೆ ಮುಖ್ಯ. ಇನ್ಯಾವುದು ಮುಖ್ಯ ಅಲ್ಲ ನನಗೆ. ಈ ಎಂಗೇಜ್ಮೆಂಟ್ ನಡೀಲಿ ಅಪ್ಪ. ನೋಡು ಶ್ರೀ, ಈಗ ಮದನ್ ಮೇಲೆ ಕೋಪ ಮಾಡೋದಕ್ಕಿಂತ ಮುಖ್ಯ ಆಗೋ ಎಂಗೇಜ್ಮೆಂಟ್ ತಪ್ಪಿಸೋದು. ಹೌದು ಶ್ರೀ, ನಾವೆಲ್ಲರೂ ಸೇರಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನು ಮಾಮ್ ಯೋಚನೆ ಮಾಡೋದು? ಯಾವನೊಬ್ಬ ಮನೆಗೆ ನುಗ್ಗಿ ನಾನು ಹೇಳಿದ ಜೊತೆ ಎಂಗೇಜ್ ಆಗ್ತೀನಿ ಅಂತ ರಾಜ ರೋಷವಾಗಿ ಹೇಳ್ತಾನೆ. ಆದ್ರೆ ನಾನು ಅವನ ವಿರುದ್ಧ ಏನೋ ಮಾಡೋಕ್ಕಾಗದಿರೋ ಸ್ಥಿತಿಯಲ್ಲಿದ್ದೇನೆ. ನಂದು ಒಂದು ಜೀವನನ. ನೀನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡತಿ ಕಣೋ ಅವಳು. ಹೌದು ಶ್ರೀ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಆ ಮದನ್ನ ಒಳಗೆ ಹಾಕ್ಸು. ಹೌದು, ಅದು ಹೇಗೋ ಎಂಗೇಜ್ಮೆಂಟ್ ಮಾಡ್ಕೋತಾನೆ, ನಾವು ನೋಡೋಣ. ಕಂಪ್ಲೇಂಟ್ ಕೊಟ್ರೆ ಏನೂ ಪ್ರಯೋಜನ ಇಲ್ಲ. ಆ ಮದನ ಅರೆಸ್ಟ್ ಮಾಡಿಸೋದಕ್ಕೆ ಜಾನ್ವಿನ್ ಹೋಗಿ ಬೆಳೆಸ್ಕೊಂಡು ಬರ್ಲಿಲ್ವಾ? ಈ ಸಲ ಮತ್ತೆ ಅದೇ ಥರ ಆದ್ರೆ ಏನು ಮಾಡೋದು? ಈಗಿರೋದು ಒಂದೇ ದಾರಿ. ಏನು? ಜಾಹ್ನವಿ ಹತ್ರ ಇರೋ ವಿಷಯನ ಹೇಳೋದು, ಆಮೇಲೆ ಆಗೋದಾಗ್ಲಿ ಬಿಡಿ. ಹೌದು ಶ್ರೀ, ನಾಳೆ ನಡೆಯೋ ಎಂಗೇಜ್ಮೆಂಟ್ ತಡೆಯೋದಕ್ಕೆ ಇದು ಒಂದೇ ದಾರಿ ಇರೋದು ನಮ್ಮ ಹತ್ರ. ಈಗ ಅವರೆಲ್ಲ ಹೇಳ್ತಾ ಇರೋದು ಕರೆಕ್ಟ್. ಹಾಗಾದ್ರೆ ಬನ್ನಿ, ಈಗಲೇ ಜಾನ್ವಿ ಹತ್ರ ಹೋಗಿ ನೀನೇ ನಮ್ಮನೆ ಸೊಸೆ ಅಂತ ಹೇಳ್ಬಿಡೋಣ. ಬನ್ನಿ. ಒಂದು ನಿಮಿಷ ಮಾಮ್ಸ್, ನಾನು ಇದ್ರ ಬಗ್ಗೆ ಆಗಲೇ ಯೋಚನೆ ಮಾಡಿದೆ. ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ. ಜಾನು ಕಂಡೀಷನು ಸೂಕ್ಷ್ಮವಾಗಿದೆ ಅಂತ. ಯಾವುದೇ ಕಾರಣಕ್ಕೂ ಅವಳಿಗೆ ನೆನಪಿಲ್ದಿರೋ ವಿಷಯನ ಹೇಳಕ್ಕೆ ಹೋಗ್ಬೇಡಿ. ಆ ಥರ ನೀವೇನಾದರೂ ನೆನಪಿಸೋದಕ್ಕೆ ಟ್ರೈ ಮಾಡಿದ್ರೆ ಅವಳಿಗೆ ಶಾಕ್ ಆಗುತ್ತೆ. ಅಂಥ ಚಾನ್ಸಸ್ ತಗೋಬೇಡಿ ಅಂತ ಹೇಳಿದ್ದಾರೆ. ಅಪ್ಪ ಅಕ್ಕಂಗೆ ಹಳೆದೆಲ್ಲ ನೆನ್ಪು ಬರಲಿ ಅಂತ ಆಯುರ್ವೇದಿಕ್ ಔಷಧಿ ಕೊಡ್ತಾ ಇದ್ದಾರೆ ಬಾಬಾ. ದೇವ್ರ ದಯೆಯಿಂದ ಅದು ವರ್ಕೌಟ್ ಆದರೆ ಆದಷ್ಟು ಬೇಗ ಅಕ್ಕಂಗೆ ಹಳೆ ನೆನಪೆಲ್ಲ ಬರುತ್ತೆ. ಜಾನುಗೆ ಆದಷ್ಟು ಬೇಗ ಹಳೆ ನೆನಪು ಬರಲಿಲ್ಲ ಅಂದರೆ ಎಲ್ಲ ಮುಗ್ದೋಗುತ್ತೋ. ನೀವು ಒಂದ್ಸತಿ ಅಕ್ಕನ ಹತ್ರ ಮಾತಾಡಿ ಬಾಬಾ. ಮಗಳೇ, ಏನಾಯ್ತು? ನನಗೆ ಇದ್ದಕ್ಕಿದ್ದ ಹಾಗೆ ಏನೇನೋ ಕಾಣಿಸ್ತಾ ಇದೆಯಪ್ಪ. ಏನು ಕಾಣಿಸ್ತು? ನನ್ನ ಮದುವೆ ನಡೀತಿರೋ ಹಾಗೆ, ಒಂದು ದೊಡ್ಡ ಮನೆಗೆ ನನ್ನ ಸೊಸೆಯಾಗಿ ಹೋಗ್ತಿರೋ ಹಾಗೆ. ಹೌದಾ? ಒಂದು ವಯಸ್ಸಾದ ಹೆಂಗಸಿನ ಮುಖ ಕಾಣ್ತಿದೆ. ಅವ್ರನ್ನ ಮುಂಚೆ ಎಲ್ಲೋ ನೋಡಿರೋ ಥರ ಅನಿಸ್ತಿದೆ. ಮುಂಚೆ ನೋಡಿದ್ದೀನಿ ಅನಿಸ್ತಾ ಇದೆಯಾ? ಎಲ್ಲಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅದರ ತಲೆ ತುಂಬ ನೋಯ್ತಾ ಇದೆ. ಪರವಾಗಿಲ್ಲ ಬಿಡಿ, ನಿಧಾನವಾಗಿ ನೆನಪು ಬರುತ್ತೆ. ನೀನೀಗ ಮಲಗಿ ರೆಸ್ಟ್
ಮಲ್ಕೋ. ದೇವರೇ, ಮದನ್ ಜೊತೆ ಎಂಗೇಜ್ಮೆಂಟ್ ಆಗೋದ್ರೊಳಗಡೆ ನನ್ನ ಮಗಳಿಗೆ ಹಳೇದೆಲ್ಲ ನೆನಪರೋ ಥರ ಮಾಡಪ್ಪ. ನಿಲ್ಲಿಸ್ರಿ ಸಾಕು. ಇಷ್ಟು ಏಟ್ ತಿನ್ಕೊಂಬಂದು ನಗ್ತಾ ಇದ್ದೀರಲ್ಲ, ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು ನಿಮ್ಮನ್ನು. ಲೇ ಚೆನ್ಗೇಶ್ವ, ಇಷ್ಟು ಬಿಡ್ತಾರ ಮಾತಾಡಬೇಡ. ಅವನು ನನಗೆ ಕೊಟ್ಟೆ ಏಟು ದೊಡ್ಡದು, ನಾನು ಅವನು ಕೊಟ್ಟೆ ಏಟು ದೊಡ್ಡದು. ಸ್ವಲ್ಪ ಯೋಚನೆ ಮಾಡು. ನಾನು ಶ್ರೀ ಮನೆಗೆ ಹೋಗಿ ನಿನ್ನ ಹೆಂಡತಿನ ಮದುವೆ ಆಗ್ತಾ ಇದ್ದೀನಿ, ಎಂಗೇಜ್ಮೆಂಟ್ ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಕರೆಯೋಷ್ಟು ಮೀಟ್ರು ಯಾರಿಗಿದೆ ಹೇಳು? ಅರಳು ಮರಳು ಆದವ್ರಿಗೆ ಇಂಥ ಮೀಟ್ರ್ ಬರೋದು. ತಲೆ ಸರಿ ಇದ್ದವ್ರು ಯಾರು ಇಂಥ ಕೆಲಸ ಮಾಡಲ್ಲ. ಏನಂದ್ರೆ? ಅದಕ್ಕೆ ಶ್ರೀನಿಧಿ ಏನಂದ? ನಾನು ನಿನ್ನ ಹೆಂಡತಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಿದ್ದಾಗೆ ಅವನ ಮುಖ ಸುಟ್ಟು ಬದನೆಕಾಯಿ ಥರ ಆಗೋಗಿತ್ತು. ಎಲ್ಲ ಸರಿ ಮದನವ್ರೆ, ನೀವು ಅಂದ್ಕೊಂಡ ಹಾಗೆ ಎಲ್ಲ ನಡೀತಿದೆ ತಾನೆ. ನಿಮ್ಮಿಷ್ಟ ಪ್ರಕಾರ ಜಾನ್ವಿ ಜೊತೆ ಎಂಗೇಜ್ಮೆಂಟ್ ನಡೀತಾ ಇದೆ ತಾನೆ. ಅಷ್ಟಾದರೂ ಹೋಗಿ ಹೋಗಿ ಶ್ರೀ ಮೈ ಮೇಲೆ ಬಿದ್ದು ಅವನ ಹತ್ರ ಏಟ್ ತಿನ್ನೋ ಕೆಲಸ ಯಾಕೆ ಮಾಡ್ತೀರಿ? ವಯಸ್ಸಾಗಿದೆ, ಮೂಳಿಗೆ ಮುಡ್ಕೊಂಡ್ರೆ ಸರಿ ಹೋಗುತ್ತಾ? ಏಯ್, ಆ ಶ್ರೀನಿಧಿ ಮುಖದಲ್ಲಿ ಸೋಲು ನೋಡೋದಕ್ಕೆ ನಾನು ಏನು ಮಾಡೋದಕ್ಕೂ ಸಿದ್ಧ. ಅವನು ಎಷ್ಟು ಸರಿ ನನಗೆ ಅವಮಾನ ಮಾಡಿದ್ದಾನೆ, ಎಷ್ಟು ಸರಿ ನನ್ನ ಕೆನ್ನೆಗೆ ಹೊಡೆದಾನೆ ನಿನಗೆ ಗೊತ್ತಾ? ರಾಮ ಹುಟ್ಟಿದ ಭೂಮಿ ಸ್ವಾಮಿ ಇದು. ಸ್ವಂತ ಹೆಂಡತಿ ವಿಚಾರಕ್ಕೆ ಹೋದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಕೆನ್ನೆಗೂ ಹೊಡಿತಾರೆ, ಕತ್ತರಿಸು ಹಾಕ್ತಾರೆ. ರಾಮಾಯಣ ಮಹಾಭಾರತ ಎಲ್ಲ ನಡೆದಿದ್ದು ಏನಕ್ಕೆ ಅಂತ ಕೇಳ್ತೀರಿ? ಈ ಸಲ ಏಟು ತಿನ್ನೋ ಸರ್ದಿ ಶ್ರೀನಿಧಿದು. ಜಾನು ಜೊತೆ ನನ್ನ ಮದುವೆ ಒಂದು ಆಗ್ಬಿಡ್ಲಿ, ಆಮೇಲೆ ಅವನ ಹೇಗೆ ವಿಲ 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 ಅಂತ ಒದ್ದಾಡ್ತೀನಿ ನೋಡ್ತಾ ಇರೋ. ಹೆಚ್ಚಿಗೆ ವಿಲ ವಿಲ ಅಂತ ಒದ್ದಾಡ್ಸಕ್ಕೆ ಹೋಗಬೇಡಿ. ಮದುವೆ ಹಿಂದಿನ ದಿನ ಮುದುಕ ಮದುಮಗನ ಹತ್ಯೆ ಅಂತ ಕ್ರೈಮಿಸಲ್ಲಿ ಬಂದ್ಬಿಟ್ಟಾತು. ಅಯ್ಯೋ 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 ಅಯ್ಯೋ, ಬೇಜಾರು ಮಾಡ್ಕೋಬೇಡಿಪ್ಪ. ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಲ್ವಾ? ಎಂಗೇಜ್ಮೆಂಟು ಪಾರ್ಟಿ ಬೇಡವೇ? ಎಂಗೇಜ್ಮೆಂಟ್ಗೆ ಶಾಪಿಂಗ್ ಮಾಡಬೇಕು, ಎಂಗೇಜ್ಮೆಂಟ್ ಆದಮೇಲೆ ಪಾರ್ಟಿ. ಶಾಪಿಂಗು ಮಾಡಿ ಮಾಡಿ ಮಾಡಿ. ಅಯ್ಯೋ, ನಮಗೂ ಏನಾರು ತನ್ನಿಪ್ಪ, ಚಿನ್ನದ ಬ್ರಾಸ್ಲೆಟ್ ಹಾಕ್ಬೋದು. ನೀವೇನಿಲ್ಲಿ, ಅದು ಇಷ್ಟೊತ್ತಿನಲ್ಲಿ ನಿಮ್ಮ ಜೊತೆ ನನ್ನನ್ನು ಹೀಗೆ ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನನಗೂ ಇಲ್ಲಿಗೆ ಬರೋ ಉದ್ದೇಶ ಇರಲಿಲ್ಲ, ಆದರೆ ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಇಷ್ಟೊತ್ತಿನಲ್ಲಿ ಈ ಥರ ಮಾತಾಡೋಂಥ ಅರ್ಜೆನ್ಸಿ ಆದರೂ ಏನಿತ್ತು? ನಿಮ್ಮ ಎಂಗೇಜ್ಮೆಂಟ್ ಅಂತೆ. ನಿಮಗೆ ಹೇಗೆ ಗೊತ್ತಾಯಿತು? ಈಗ ಅದು ಮುಖ್ಯ ಅಲ್ಲ. ಅದು ಮದನ್ ಜೊತೆ. ಮದನ್ ಅವ್ರ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತು. ಮದುವೆ ಫಿಕ್ಸ್ ಆಗಿರೋರ ಜೊತೆ ಎಂಗೇಜ್ಮೆಂಟ್ ಆಗೋದ್ರಲ್ಲಿ ಅಂತ ಆಶ್ಚರ್ಯ ಏನಿದೆ? ಆಶ್ಚರ್ಯ ಅಲ್ಲ, ಆತಂಕ. ನೀವು ಎಂಗೇಜ್ಮೆಂಟ್ ಆಗೋದಕ್ಕೆ ಒಪ್ಪಿಗೆ ಹೇಗೆ ಕೊಟ್ರಿ? ಹೇಗೆ ಕೊಟ್ರಿ ಅಂದರೆ ಒಪ್ಪಿಗೆ ಇತ್ತು, ಅದಕ್ಕೆ ಕೊಟ್ಟೆ. ಸುಳ್ಳು ಹೇಳಬೇಡಿ. ನಿಮಗೆ ಅವನು ಇಷ್ಟ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನನ್ನ ಮಾತು ಕೇಳಿ. ಅವನನ್ನ ಮದುವೆ ಆಗ್ಬೇಡಿ, ನನ್ನ ಮದುವೆ ಆಗ್ರಿ. ಹಣಕಾಸಿನ ಸಮಸ್ಯೆ ಇದ್ರೆ ಅದನ್ನ ವ್ಯವಸ್ಥೆ ಮಾಡಿದ್ರಾಯ್ತು. ಹಣಕಾಸಿನ ವಿಷಯ ಅಲ್ಲ. ನಾನು ಮದನ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ದಡ್ರ ಥರ ಮಾತಾಡ್ಬೇಡ್ರಿ. ನೀವು ಮಾತು ಕೊಟ್ಟಿದ್ದೀರಾ ಅಂತ ನಿಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ಕೋತೀರಾ? ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಅವ್ನು ಒಳ್ಳೆ ಮನುಷ್ಯ ಅಲ್ಲ ರೀ. ನೀವು ಒಳ್ಳೆಯವರಾ ಅಲ್ವಾ? ಅನ್ಕೊಂಡಿದ್ದೆ, ಆದರೆ ನೀವಲ್ಲ. ಒಂದು ಕಾರಣ ಕೊಡಿ ನಾವು ಒಳ್ಳೆಯವನಲ್ಲ ಅಂತ ಹೇಳೋದಕ್ಕೆ. ನೀವು ಒಳ್ಳೆಯವರಾಗಿದ್ರೆ ನನ್ನ ಫ್ರೆಂಡ್ ಆಗಿ ನನ್ನ ಎಂಗೇಜ್ಮೆಂಟ್ನ ಮುಂದೆ ನಿಂತ್ಕೊಂಡು ನಡೆಸ್ಕೊಡ್ತಿದ್ರಿ. ನಿಮಗೆ ಮನ್ಸಾದ್ರೂ ಹೇಗೆ ಬಂತು ಈ ರೀತಿ ಹೇಳೋದಕ್ಕೆ?
ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆ. ನೀವು ಪ್ರಪೋಸ್ ಮಾಡಿದ್ರಿ, ಆದರೆ ನಾನೇನು ಅದಕ್ಕೆ ಒಪ್ಕೊಂಡಿರ್ಲಿಲ್ವಲ್ಲ. ನಿಮ್ಮ ಮನಸ್ಸಲ್ಲಿ ನಾನು ಇರೋದಂತ ಸುಳ್ಳು ಅಲ್ಲ ತಾನೆ? ಎರಡು ದಿನ ನಗ್ನಗ್ತಾ ಮಾತಾಡಿದ ತಕ್ಷಣ ಏನೇನೋ ಕಲ್ಪನೆ ಮಾಡಿಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಸತ್ಯವಾಗ್ಲೂ ನಿಮ್ಮ ಮನಸ್ಸಲ್ಲಿ ನಾನು ಇಲ್ವೇನ್ರಿ? ಇದ್ರಿ. ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನನ್ನ ಮನಸ್ಸಲ್ಲಿದ್ರಿ, ಒಬ್ಬ ಒಳ್ಳೆ ಸ್ನೇಹಿತನಾಗಿ ನನ್ನ ಮನಸ್ಸಲ್ಲಿದ್ರಿ. ಅಷ್ಟೇನಾ? ಅಷ್ಟೇ. ನೀವು ನಿಮ್ಮ ತಂದೆ ಕಾಲಿನ ಆಪರೇಷನ್ಗೋಸ್ಕರ ಸುಳ್ಳು ಹೇಳಿ ನಿಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ಕೋಬೇಡ್ರಿ. ನನ್ನ ಮದುವೆ ಆಗಿ ನಾನು ಕೊಡ್ತೀನಿ ಅಮೌಂಟ್ನ. ನೀವೇನು ಅನ್ಕೊಂಡಿದ್ದೀರಾ ನನ್ನ ಬಗ್ಗೆ? ದುಡ್ಡಿಗೋಸ್ಕರ ಯಾರ ಮುಂದೆನಾದ್ರೂ ಕತ್ಬಾಗಿಸ್ತೀನಿ ಅಂತನಾ? ಆ ಮದನ್ ವಿಷಯದಲ್ಲಿ ನೀವು ಅದನ್ನೆಲ್ವಾ ಮಾಡ್ತಿರೋದು? ಯಾಕೆ ಸತ್ಯ ಹೇಳಿದೆ ಅಂತ ಕೋಪ ಬಂತಾ? ನಿಮಗೇನು ಅಧಿಕಾರ ಇದೆ ನನ್ನ ಬಗ್ಗೆ ಹಾಗೆ ಮಾತಾಡಕ್ಕೆ? ನಾನು ಏನು ಅಲ್ವಾ ನಿಮಗೆ? ಅಲ್ಲ. ಪ್ಲೀಸ್ ಜಾನು, ಹಾಗೆ ಕರಿಬೇಡಿ ನನ್ನ. ಓಕೆ ಸಾರಿ ಜಾನ್ವಿ ಅವರೇ. ನೋಡಿ, ನೀವು ನನ್ನ ಕ್ಯಾರೆಕ್ಟರ್ ಬಗ್ಗೆ ಚೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಮೊದಲು ಮದನ್ ಅವ್ರನ್ನ ಮದುವೆ ಆಗಕ್ಕೆ ಒಪ್ಕೊಂಡೆ. ಅವ್ರಿಗಿಂತ ಬೆಟರ್ ಚಾಯ್ಸ್ ಅಂತ ನಿಮ್ಮನ್ನು ಮದುವೆ ಆಗಕ್ಕೆ ಒಪ್ಕೊಂಡ್ರೆ ನಾಳೆ ನಿಮ್ಗಿಂತ ಬೆಟರ್ ಚಾಯ್ಸ್ ಅಂತ ಮೂರನೇ ಅವ್ರು ಸಿಕ್ಕಿದಾಗ ಅವ್ರನ್ನ ಮದುವೆ ಆಗಬೇಕಾಗುತ್ತೆ. ಆದರೆ ದುಡ್ಡು ಕೊಟ್ಟವ್ರ ಕಡೆ ವಾಲಷ್ಟು ಸಣ್ಣ ಮನಸ್ಸಿನ ಹುಡುಗಿ ನಾನಲ್ಲ. ಅದು ಹಾಗಲ್ಲ ರೀ, ಅವ್ರಿಗೆ ತುಂಬ ವಯಸ್ಸಾಗಿದೆ. ಅವ್ರು ನಿಮಗೆ ಒಳ್ಳೆ ಜೋಡಿ ಅಲ್ಲ. ಹೋಗ್ತಾ ಹೋಗ್ತಾ ನನಗೂ ವಯಸ್ಸಾಗುತ್ತೆ, ಅದರಲ್ಲೇನಿದೆ? ಅದೇ ಬೇರೆ ಇದೇ ಬೇರೆ. ಅವ್ರು ಈಗಲೇ ಹೆಚ್ಚು ಕಮ್ಮಿ ನಿಮ್ಮ ತಂದೆ ವಯಸ್ಸು ರೀ. ಅದನ್ನು ಯೋಚನೆ ಮಾಡೋಕ್ಕೆ ನಮ್ಮ ತಂದೆ ತಾಯಿ ಇದ್ದಾರೆ. ಅದು ಅಲ್ಲದೆ ನನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡೋ ಬುದ್ಧಿ ದೇವ್ರು ನನಗೆ ಕೊಟ್ಟಿದ್ದಾರೆ. ನೀವು ಆ ಕಷ್ಟ ತಗೋಬೇಡಿ. ಒಂದು ಒಳ್ಳೆ ಫ್ರೆಂಡಾಗಿ ನಿಮ್ಮನ್ನು ಎಂಗೇಜ್ಮೆಂಟಿಗೆ ಇನ್ವೈಟ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಈಗ ನೀವು ಬರದೇ ಇರೋದೇ ಒಳ್ಳೇದು ಅನಿಸ್ತಿದೆ. ನನ್ನ ಎಂಗೇಜ್ಮೆಂಟಿಗೆ ನೀವು ಬರಬೇಡಿ. ಒಳ್ಳೇದು ಬಯಸೋರು ಇರಬೇಕು, ಶುಭ ಹಾರೈಸೋಕ್ಕೆ. ಕೆಟ್ಟದ್ದು ಬಯಸೋರಲ್ಲ. ಆದರೆ ದುಡ್ಡು ಕೊಟ್ಟವ್ರ ಕಡೆ ವಾಲಷ್ಟು ಸಣ್ಣ ಮನಸ್ಸಿನ ಹುಡುಗಿ ನಾನಲ್ಲ. ಅದು ಹಾಗಲ್ಲ ರೀ, ಅವ್ರಿಗೆ ತುಂಬ ವಯಸ್ಸಾಗಿದೆ. ಅವ್ರು ನಿಮಗೆ ಒಳ್ಳೆ ಜೋಡಿ ಅಲ್ಲ. ಹೋಗ್ತಾ ಹೋಗ್ತಾ ನನಗೂ ವಯಸ್ಸಾಗುತ್ತೆ, ಅದರಲ್ಲೇನಿದೆ? ಅದೇ ಬೇರೆ ಇದೇ ಬೇರೆ. ಅವ್ರು ಈಗಲೇ ಹೆಚ್ಚು ಕಮ್ಮಿ ನಿಮ್ಮ ತಂದೆ ವಯಸ್ಸು ರೀ. ದೇವ್ರೆ, ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಲಿಸೋ ದಾರಿ ತೋರ್ಸಪ್ಪ. ನನ್ನ ಕಾಲು ಆಪರೇಷನ್ ಆಗಲಿ ಅಂತ ತಾನೆ ನನ್ನ ಮಗಳು ಆ ಅಯೋಗ್ಯ ಮದನನ್ನು ಮದುವೆ ಮಾಡ್ಕೊಳಕ್ಕೆ ಹೊರಟಿರೋದು. ನಾನೇ ಇಲ್ಲ ಅಂದರೆ ಹೌದು, ಆ ಮದನ್ ಜೊತೆ ಎಂಗೇಜ್ಮೆಂಟ್ ಆಗೋದನ್ನು ನಿಲ್ಲಿಸ್ಬೇಕು ಅಂದರೆ ಇರೋದು ಒಂದೇ ದಾರಿ. ನಾನು ಬದುಕಿದ್ರೆ ಜಾನ್ವಿ ಬದುಕು, ನಿಮ್ಮ ಬದುಕು ಎರಡು ಹಾಳಾಗೋದನ್ನು ಕಣ್ಣಾರೆ ನೋಡಬೇಕಾಗತ್ತೆ. ಮದನ್ ಜೊತೆ ಸಂಬಂಧ ಮುರಿಬೇಕು ಅಂದರೆ ನಾನು ಸಾಯಬೇಕು. ಅದೊಂದೇ ದಾರಿ ನನಗೆ ಕಾಣಿಸ್ತಾ ಇರೋದು. ಮದನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನಿವಾರ್ಯತೆ ಇರೋದಿಲ್ಲ.
ನಿಮಗೆ ಮನ್ಸಾದ್ರೂ ಹೇಗೆ ಬಂತು ಈ ರೀತಿ ಹೇಳೋದಕ್ಕೆ? ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೆ. ನೀವು ಪ್ರಪೋಸ್ ಮಾಡಿದ್ರಿ, ಆದರೆ ನಾನೇನು ಅದಕ್ಕೆ ಒಪ್ಕೊಂಡಿರ್ಲಿಲ್ವಲ್ಲ. ನನ್ನ ಕಾಲಿನ ಆಪ್ರೇಷನ್ ಮಾಡಿಸೋಕ್ಕೆ ಅಂತ ನನ್ನ ಮೇಲಿನ ಪ್ರೀತಿಯಿಂದ ಜಾನ್ವಿ ಆ ಮದನ್ ಜೊತೆ ಮದುವೆಗೆ ಒಪ್ಪಿದ್ದಾಳೆ. ಅದೇ ಕಾರಣಕ್ಕೆ ಅಂದರೆ ನೀವು ಅಷ್ಟು ಕೇಳ್ಕೊಂಡ್ರು ನನ್ನ ಮಗಳು ಅವಳು ತಗೊಂಡಿರೋ ನಿರ್ಧಾರದಿಂದ ಹಿಂದಕ್ಕೆ ಬರಲಿಲ್ಲ. ಅದಕ್ಕೆ ಈ ಎಂಗೇಜ್ಮೆಂಟ್ ತಪ್ಪಿಸ್ಬೇಕು ಅಂದರೆ ನಾನು ಸಾಯಲೇಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀನಿ. ಬದುಕಿದ್ದಾಗಂತೂ ಮಗಳ ಜೀವನ ಸರಿ ಮಾಡೋಕ್ಕಾಗಲಿಲ್ಲ. ನನ್ನ ಸಾವಾದರೂ ನನ್ನ ಮಗಳು ತನ್ನ ಗಂಡ ಶ್ರೀನಿಧಿ ಅವ್ರನ್ನೇ ಸೇರೋಕ್ಕೆ ಹಾದಿ ಆಗಲಿ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ನನ್ನ ಮಗ ರವಿನೂ ಕೂಡ